ಕಾಂಗ್ರೆಸ್ ಸರ್ಕಾರವನ್ನು ಕೆಡವೋದಕ್ಕೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಪಡ್ತಾ ಇದೆ. ಒಬ್ಬೊಬ್ಬರಿಗೆ 50 ಕೋಟಿ ಆಫರ್ ಕೊಟ್ಟಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಆರೋಪ ಮಾಡಿದರು. ಈಗ ಅದು 50 ಅಲ್ಲ 100 ಕೋಟಿ ಅಂತ ಇನ್ನೊಬ್ಬರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಮಂಡ್ಯ ಶಾಸಕ ಗಣಿಗಾರ್ ರವಿ ಈ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ಗೆ ಆಫರ್ ಹೋಗಿದೆಯಂತೆ. ಇಬ್ಬರು ಶಾಸಕರ ಹೆಸರನ್ನು ಉಲ್ಲೇಖಿಸಿ ಆಪರೇಷನ್ ಕಮಲದ ಬಗ್ಗೆ ಆರೋಪ ಮಾಡಿದ್ದಾರೆ. ಯಾವ್ಯಾವ ಹೋಟೆಲ್ಲು, ಏರ್ಪೋರ್ಟು, ಗೆಸ್ಟ್ ಹೌಸ್ನಲ್ಲಿ ಸಂಪರ್ಕ ಮಾಡಿದ್ದಾರೆ ಮಾಹಿತಿ ಇದೆ. ಈ ಬಗ್ಗೆ ಆಡಿಯೋ, ವಿಡಿಯೋ, CD, ಪೆನ್ಡ್ರೈವ್, ಐಕ್ಲೌಡ್ ಎಲ್ಲ ಇದೆಯಂತ ಅವ್ರ ಹತ್ರ. ಬಿಡಿ, ಮತ್ತೆ ಶೀಘ್ರದಲ್ಲೇ ಆಪರೇಷನ್ ಕಮಲದ ಸಾಕ್ಷಿ ಬಿಡುಗಡೆ ಅಂತ ಹೇಳಿದ್ದಾರೆ. ಇದನ್ನು ತುಂಬ ದಿವಸದಿಂದ ಈ ಗಣಿಗಾರ್ ರವಿಯವರು ಹೇಳ್ಕೊಂಬಂದಿದ್ದಾರೆ. ಸರಿಯಾದ ಟೈಮ್ ಬಂದಾಗ ಬಿಡ್ತೀವಿ. ಯಾಕೆ ಈಗ ಸರಿಯಾದ ಟೈಮ್ ಇಲ್ವಾ? ಬಿಡಿ, ಈಗಲೇ ಬಿಡಿ. ಬಿಜೆಪಿಯವರು ಇದನ್ನು ಬಿಡಬೇಕು, ಸರ್ಕಾರ ಬೀಳಿಸ್ತೀವಿ, ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ ನಮ್ಮ ಯಾವ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ. ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ. ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಮಲ್ಲಿ. ಈಗ ನಮ್ಮ ಕಿತ್ತೂರು MLA ಬಾಬುನಿಗೆ, ನಮ್ಮ ಚಿಕ್ಕಮಗಳೂರು MLA ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವ ಅವ್ರಿಗೆ. ಈಗೇನಾಗಿದೆ, ಬಿ ಜೆ ಪಿಯವರ ಹಗರಣಗಳ ಮೇಲೆ ಹಗರಣ ಆಚೆಗೆ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಯಥೇಚ್ಛವಾದ ದುಡ್ಡಿದೆ. ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ. ಇವರಿಬ್ಬರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು. ತೆಗಿಬೇಕಾದ್ರೆ ಎಷ್ಟು ಜನ ಬೇಕು? 50 ಜನ, 60 ಜನ ಬೇಕು. ಅದಕ್ಕೆ ಏನು ಮಾಡಬೇಕು? ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು.